ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನೆ ತಾಯಿ. ಶ್ರೀ ಶರಣ ಬಸವೇಶ್ವರ ಪಲ್ಲಕ್ಕಿ ಉತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸತ್ತೂರು ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಟ್ರಸ್ಟಿನ ಆವರಣದಲ್ಲಿ ಶ್ರೀ ಶರಣ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪಿಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶ್ರದ್ಧೆ ಭಕ್ತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ಉನ್ನತ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಸಿದರು. ಎಲ್ಲರಿಗೂ ಶ್ರೀ ಶರಣ ಬಸವೇಶ್ವರ ಒಳ್ಳೆಯದು ಮಾಡಲಿ ಎಂದು ಮಾಜಿ ಸಭಾಪತಿಗಳಾದ ವೀರಣ್ಣ ಮತ್ತಿಕಟ್ಟಿ ಅವರು ಶುಭ ಹಾರೈಸಿದರು. ಡಾಕ್ಟರ್ ಶರಣಪ್ಪ ಕೊಟಗಿ ಮಾತನಾಡಿ, 5 ವರ್ಷಗಳಿಂದ ಶ್ರೀ ಶರಣ ಬಸವೇಶ್ವರ ಪಲ್ಲಕ್ಕಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಪ್ರತಿ ಅಮಾವಾಸ್ಯೆಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ 100 ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಎಲ್ಲರಿಗೂ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆಯನ್ನ ಪರಮ ಬಂಧು ಬೆನಗೆ, ಬಸವಣ್ಣನೆಯನ್ನ ಪರಮ ಬಂಧುವೆನಗೆ, ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಮ್ಮ ಬಸವೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಕ್ಷೆಯಲ್ಲಿ 5 ವರ್ಷಗಳ ಹಿಂದೆ ಶರಣ ಬಸವೇಶ್ವರ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಸರ್ವರಿಗೂ ಶುಭವನ್ನು ಮಾಡಿದೆ ಎಂಬುದನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಹಾಗೂ ತತ್ವ ಬದ್ಧತೆಯ ಭಾವನೆ ಬೆಳೆದು ಹೆಚ್ಚು ಶ್ರದ್ಧೆಯಿಂದ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಲಿತು ಹೋದಂಥ ಮಕ್ಕಳೆಲ್ಲ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದು ಆ ಶರಣ ಬಸವೇಶ್ವರ, ಬಸವಾದಿ ಶರಣರ ಹಾಗೂ ಸಿದ್ಧಾರೂಢ ಗುರುನಾಥನವರ ಆಶೀರ್ವಾದ ಎಂಬುದನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಇವತ್ತು 5 ವರ್ಷ ಮುಗಿದು 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬಂದು ಆಶೀರ್ವದಿಸಿ ಹೋಗಿದ್ದಾರೆ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ನಾನು ಪ್ರಾರ್ಥಿಸಿ ತಮಗೆಲ್ಲ ಶುಭ ಹಾರೈಸ್ತೇನೆ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನನ್ನು ಸ್ಮರಿಸಿ 2020 ಫೆಬ್ರವರಿ 5ರಂದು ದಾಸೋಹ ಮೂರ್ತಿ ಕಲಬುರ್ಗಿಯ ಶ್ರೀ ಶರಣ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾನ ಭಾಳ ವಿಜೃಂಭಣೆಯಿಂದ ಆಧ್ಯಾತ್ಮಿಕ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾನಗೊಂಡು ಇವತ್ತು 5 ವಸಂತಗಳು ಪೂರೈಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ಮುಂಜಾನೆ 4:45 ಗಂಟೆಯಿಂದ ಪೂಜೆ ಸಾಂಘಿಕವಾಗಿ ನೆರವೇರಿಸಿಕೊಂಡು ಬಂದಿದ್ದ ಶರಣಬಸವೇಶ್ವರನ ವಿಶೇಷತೆ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿನಲ್ಲಿ ನಾವು ಏನು 2004ರಲ್ಲಿ ಪ್ರಾರಂಭ ಮಾಡಿದ್ವಿ. ಅವತ್ತಿನಿಂದ ನಾವು ನಮ್ಮ ಪ್ರವೇಶ ದ್ವಾರದಲ್ಲಿ ಶ್ರೀ ಶರಣ ಬಸವೇಶ್ವರ, ಶ್ರೀ ಸಿದ್ಧಾರೂಢ, ಶ್ರೀ ಗುರುನಾಥರೂಢ, ವಿಶ್ವಗುರು ಬಸವೇಶ್ವರರ ಭಾವಚಿತ್ರ ಅಷ್ಟೇ ಅಲ್ಲ, ಜ್ಞಾನ ನಿಧಿ ಚನ್ನಬಸವಣ್ಣವರ
ಭಾವಚಿತ್ರವನ್ನು ನಾವು ಅವತ್ತೇ ಇಲ್ಲಿ ಹಾಕಿದ್ವಿ. ಅದರ ಅರ್ಥ ಶೈಕ್ಷಣಿಕವಾಗಿ ಈ ಜಾಗ ಭಾಳ ಸಮೃದ್ಧಿಯತ್ತ ಆಗಲಿ, ವಿದ್ಯಾರ್ಥಿಗಳ ಜೀವನ ಭಾಳ ದೊಡ್ಡದು, ಅವರ ಭವಿಷ್ಯ ಒಳ್ಳೆಯದಾಗಬೇಕು. ಅನ್ನ ದಾಸೋಹ, ಅಕ್ಷರ ದಾಸೋಹ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಬರಬೇಕನ್ನೋ ದೃಷ್ಟಿಯಿಂದ ದಾಸೋಹದ ಸಂಕೇತ ಶ್ರೀ ಬಸವೇಶ್ವರ ಏನು ಕಾಯಕ ದಾಸೋಹ ಅಂತ ಹೇಳಿದರು, ಹಾಗೆ ಅಣ್ಣ ಶ್ರೀ ಶರಣ ಬಸವೇಶ್ವರ ಕೂಡ ದಾಸೋಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟವರು. ಅಳವಂಡಿಯ ಅಲ್ಲಿ ಅವರು ಜನ್ಮ ತಾಳಿದ್ರು ಕೂಡ ಕಲಬುರ್ಗಿ ಅವರು ಅಲ್ಲಿ ಬಂದು ನೆಲೆಸಿದ್ರು. ದೊಡ್ಡಪ್ಪ ಅಪ್ಪ ಅವರು ಅವರ ಪರಮ ಭಕ್ತರಾಗಿದ್ದರಿಂದ ಈ ಮೂರ್ತಿ 2 ಮೂರ್ತಿಗಳು ಗುರು ಶಿಷ್ಯ ಪರಂಪರೆ. ಆ ಮೂರ್ತಿಯನ್ನು ನಾವು ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಸತ್ತೂರು ಗ್ರಾಮದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಇಲ್ಲಿ ಕ್ಯಾಂಪಸ್ನಲ್ಲಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ಪಲ್ಲಕ್ಕಿ ಉತ್ಸವ, ಮುತ್ತೈದರಿಗೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹಲವು ಕಾರ್ಯಕ್ರಮಗಳು ನಡೆದಿವೆ. ಹಾಗೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಶ್ರೀ ಮುರುಘಾ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವದಿಸಿದ್ದಾರೆ. ನಮ್ಮ ಹಿರಿಯರು, ನಮ್ಮ ತಂದೆಯ ಸ್ವರೂಪರು, ರಾಜ್ಯದಲ್ಲಿಯೇ ರಾಜಕೀಯವಾಗಿ ಸಾಮಾಜಿಕವಾಗಿ ನಾಡು ಮೆಚ್ಚಿದ ಸಭಾಪತಿ ಎಂದು ಪ್ರಖ್ಯಾತಗೊಂಡಂಥ ವೀರಣ್ಣ ಮತ್ತಿಕಟ್ಟಿಯವರ ಘನ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇಲ್ಲಿ ನೆರವೇರಿಸಿಕೊಂಡು ಬಂದಿದ್ದೇವೆ. ಹಲವಾರು ಭಕ್ತರು, ಸಾವಿರಾರು ಭಕ್ತರು ಅವನ ಶ್ರೀ ಶರಣ ಬಸವೇಶ್ವರ ಆಶೀರ್ವಾದ ಪಡೆದಿದ್ದಾರೆ. ಇವತ್ತು ನೂರಾರು ಭಕ್ತರು ಪ್ರಸಾದ ಕೂಡ ಸ್ವೀಕರಿಸುತ್ತಾರೆ. ಶ್ರೀ ಶರಣ ಬಸವೇಶ್ವರನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೆ. ಪ್ರತಿ ಅಮಾವಾಸ್ಯೆ ಶರಣ ಬಸವೇಶ್ವರ ಏನು ದಾಸೋಹಕ್ಕೆ ಅವಾಗ ಬರಗಾಲ ಬರಲಿ, ಆಹಾರದ ಕೊರತೆ ಇದ್ದಾಗ ಕೂಡ ಕಲಬುರಗಿಯಲ್ಲಿ ದಾಸೋಹ ಮಾಡಿದರು. ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲೆಲ್ಲಿ ಶ್ರೀ ಶರಣ ಬಸವೇಶ್ವರನ ಭಕ್ತರದಾರ ಅಲ್ಲಿ ಪ್ರವಚನಗಳು, ಪುರಾಣಗಳು ಶ್ರಾವಣ ಮಾಸದಲ್ಲಿ ನಡ್ಕೊಂಡು ಬರ್ತಾವೆ. ಅಲ್ಲಿ ಎಲ್ಲೇ ನಡೆದಾಗೂ ದಾಸೋಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ದಾಸೋಹ ಆ ಪರಂಪರೆ ನಮ್ಮಲ್ಲಿ ಪ್ರತಿ ಅಮಾವಾಸ್ಯೆಯಂದು ಎಷ್ಟೇ ಜನ ಭಕ್ತರು ಬರಲಿ, ಶ್ರೀ ಶರಣ ಬಸವೇಶ್ವರನ ಭಕ್ತರು ಬಂದವರಿಗೆ ಅನ್ನ ಪ್ರಸಾದವನ್ನು ಪ್ರತಿ ಅಮಾವಾಸ್ಯೆಗೆ ನಾವು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಅಂತ ನಾನು ಇಂಥ ಮೂಲಕ ಹೇಳ್ತಾ ಇದ್ದೀನಿ. ಪೂಜಾರಿಗಳ ಕೂಡ ಇದ್ದಾರೆ. ಅವರು 2-3 ಹೊತ್ತು ಪೂಜೆ ಮಾಡ್ತಾರೆ. ದೀಪ ನಿರಂತರ ಉರಿತಾ ಇರ್ತದೆ. ಈ ಕಾಲೇಜಿನಲ್ಲಿ ಆಗಲಿ ಇಲ್ಲೇ ಆಗಲಿ ಆ ಶರಣ ಬಸವೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಗೊಂಡ ಮೇಲೆ ಈ ಜಾಗ ಭಾಳ ಪಾವನವಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ, ಮನಃಶಾಂತಿ, ಒಳ್ಳೆಯ ಪರಿಸರದಲ್ಲಿ ಅವರ ಆಶೀರ್ವಾದದಿಂದ ಉನ್ನತ ಶಿಕ್ಷಣ, ಕಾಯಕ, ಅವ್ರಿಗೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಅವ್ರಿಗೆ ನೌಕರಿಗಳು ಕೂಡ ಸಿಗ್ತಾ ಬಂದವೆ. ಅದಕ್ಕೆ ದೇವರ ಆಶೀರ್ವಾದ, ಇಲ್ಲಿರುವವರ ಪರಿಶ್ರಮ ಅಂತ ಹೇಳಿ ನನ್ನ ಅನಿಸಿಕೆಗೆ ವಿರಾಮ ಹೇಳುತ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶರಣ ಬಸವೇಶ್ವರ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ನಮ್ಮ ಕಾಲೇಜಿನ ಆವರಣದಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಉತ್ಸವವನ್ನು 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಗುರು ಹಿರಿಯರ ಹಾಗೂ ನಮ್ಮೆಲ್ಲ ಕುಟುಂಬ ವರ್ಗದವರಿಂದ ಧಾರವಾಡದ ಮೃತ್ಯುಂಜಯ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಹಸ್ತದಿಂದ ಅತಿ ವಿಜೃಂಭಣೆಯಿಂದ ವಿದ್ಯಾರ್ಥಿನಿ ಹಾಗೂ ಶಿಕ್ಷಕರಿಂದ ಹಾಗೂ ನಮ್ಮೆಲ್ಲರ ಕುಟುಂಬದವರಿಂದ ತುಂಬಾ ಸುಂದರವಾಗಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಉತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಿತು. ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಭಕ್ತರಿಗೆ ಮಾಡಿದ್ದೇವೆ ಮತ್ತು ಪ್ರತಿ ಅಮಾವಾಸ್ಯೆ ದಿನ ಶ್ರೀ ಶರಣಬಸವೇಶ್ವರ ದಾಸೋಹವನ್ನು ಇಲ್ಲಿ ನಡೆಸ್ಕೊಂಡು ಹೋಗುವಂತ ಶಕ್ತಿಯನ್ನು ಪರಮಾತ್ಮ ನಮ್ಮಲ್ಲಿ ಕೊಟ್ಟಿದ್ದಾನೆ. ಸದಾಕಾಲ ಹೀಗೆ ಇರ್ಲಿ ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ